ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀರು ಹರಿಯುವಾಗ ಎದುರಿಗೆ ಬರುವಂಥ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ಕೊಂಡೇ ಹರಿದು ಹೇಗೆ ತನ್ನ ಗುರಿಯನ್ನ ತಲುಪುತ್ತೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂಥ ಅವಮಾನಗಳು, ತಿರಸ್ಕಾರಗಳು, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಅವರವರು ಮಾಡಿದ್ದನ್ನ ಅವರವರೇ ಅನುಭವಿಸ್ತಾರೆ. ಮೆರೆದವನು ಅಳಿಯಲೇಬೇಕು, ಬೀಳಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂತ ಅಹಂಕಾರ ಪಡುವವರು ನೋವು ಅನುಭವಿಸಲೇಬೇಕು. ಅತಿಯಾಸೆ ಪಟ್ಟವರು ನಿರಾಸೆ ಅನುಭವಿಸಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು. ಮಾಟ ಮಂತ್ರ ಸಂಚು ಮಾಡಿ ಮತ್ತೊಬ್ಬರ ಜೀವನವನ್ನ ಹಾಳು ಮಾಡುವವರು ಇದೇ ತಂತ್ರ ಮಂತ್ರದಿಂದ ಸರ್ವಸ್ವವನ್ನೇ ಕಳೆದುಕೊಂಡು ಬೀದಿಗೆ ಬರಲೇಬೇಕು. ಇದೆಲ್ಲವೂ ವಿಧಿಯ ನಿಯಮ, ದೇವರ ಆಟ. ನೀನೇನು ಅಂತ ನಿನಗ್ ಗೊತ್ತಿರುವಾಗ ಯಾರ ಅಭಿಮಾನಕ್ಕೂ ನೀನು ಕಾಯಬೇಡ. ಯಾಕಂದ್ರೆ ಎಲ್ಲರನ್ನೂ ಮೆಚ್ಚಿಸಲು ಹೋದ್ರೆ ಮುಂದೊಂದು ದಿನ ನೀನೇ ಹುಚ್ಚನಾಗ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ತಪ್ಪು ಮಾಡದೇ ಇದ್ರೂ ನೀನು ಕೆಟ್ಟವರಾಗ್ತೀರಾ. ಯಾಕಂದ್ರೆ ಜನರು ಬಯಸಿದಂತೆ ನೀವು ಇಲ್ಲ ಅನ್ನುವಂಥ ಕಾರಣಕ್ಕೆ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ, ಅದು ನಶ್ವರ. ಆತ್ಮ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಚಲಿಸುತ್ತೆ. ಹಾಗಾಗಿ ಸಾವಿಗೆ ಭಯ ಪಡಬಾರದು. ಸಾಧನೆ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡು. ಏನು ಕೊಡಬೇಕು ಅಂತ ಭಗವಂತ ನಿರ್ಧರಿಸ್ತಾನೆ. ಜೀವನಕ್ಕೆ ನೆಮ್ಮದಿ ಕೊಡುವ ಜಾಗ ಎಂದರೆ ಅದು ಅಪ್ಪನ ಹೆಗಲು, ಅಮ್ಮನ ಮಡಿಲು. ಇವೆರಡು ಸ್ವರ್ಗಕ್ಕಿಂತ ಮಿಗಿಲು. ಆಲೋಚನೆ ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡುವುದಕ್ಕಾಗಿಯೇ ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಸಂಸ್ಕಾರ ಹೊಂದಿದ್ರೆ ಇಡೀ ಜಗತ್ತನ್ನೇ ಸುಲಭವಾಗಿ ಗೆಲ್ಲಬಹುದು. ಅದೇ ಅಹಂಕಾರ ಇದ್ದರೆ ಗೆದ್ದ ಜಗತ್ತನ್ನ ಕ್ಷಣಾರ್ಧದಲ್ಲಿ ಕಳೆದುಕೊಳ್ಳಬಹುದು. ಅರ್ಜುನ ಕೃಷ್ಣನನ್ನ ಕೇಳಿದ, ಮಾಧವ, ಜೀವನ ಎಂದ್ರೇನು? ಸಂಬಂಧಿಕರು ಈಗ ಎಂಬುದೇ ಮಿತ್ರ. ಈ ಕ್ಷಣ ಎಂಬುದೇ ಜೀವನವನ್ನ ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನ ತಾನೇ ಜೀವಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸಿಗೆ ಇರುವ ಏಕೈಕ ಮಾರ್ಗ. ನೀವು ಸುಖವಾಗಿದ್ದಾಗ 4 ಜನರಿಗೆ ಸಹಾಯ ಮಾಡಿ. ಯಾಕಂದ್ರೆ ಇದೇ ಉಪಕಾರವು ನಿಮ್ಮ ಕಷ್ಟಕಾಲದಲ್ಲಿ ಮುಂದೊಂದು ದಿನ ನಿಮ್ಮನ್ನ ಕಾಪಾಡುವ ವರದಾನವಾಗಬಲ್ಲದು. ನಿಜವಾದ ಸಂಬಂಧ ಒಳ್ಳೆಯ ಪುಸ್ತಕ ಇದ್ದಂತೆ. ಎಷ್ಟೇ ಹಳೆಯದಾದ್ರೂ ಪುಸ್ತಕ ಅದರಲ್ಲಿ ಬರೆದಿರುವಂತಹ ಪದಗಳು ಎಂದಿಗೂ ಬದಲಾಗೋದಿಲ್ಲ. ಎಲ್ಲರೂ ನಿನ್ನನ್ನ ಪ್ರೀತಿಸಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ಪ್ರೀತಿಸುವುದನ್ನ ಆರಂಭಿಸು. ಯಾಕಂದ್ರೆ ನೀನು ಬಿತ್ತರೆ ಮಾತ್ರ ನಿನಗೆ ಅದರ ಫಲ ಸಿಗುತ್ತೆ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತದೆ. ತನ್ನನ್ನ ಯಾರೂ ನೋಡಬಾರದು ಅಂತ ಜೊತೆಗಿರುವವರಿಗೆ ಮಾತ್ರ ಕಾಣಿಸುವುದು ಅಂತ ಒಳ್ಳೆಯದನ್ನ ಯೋಚನೆ ಮಾಡಿ, ಒಳ್ಳೆಯದನ್ನೇ ಮಾತನಾಡಿ, ಒಳ್ಳೆಯದನ್ನೇ ಮಾಡಿ. ಯಾಕಂದ್ರೆ ಬೇರೆಯವರಿಗೆ ನೀವು ಏನು ನೀಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತೆ. ಮನುಷ್ಯನಿಗೆ ಮನುಷ್ಯನನ್ನ ಕಂಡ್ರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ತನ್ನ ಸಮನಾಗಿ ಬೆಳೆದು ನಿಲ್ಲುತ್ತಾನೆ ಎಂಬಂತ ಸ್ವಾರ್ಥದಿಂದ. ಕೆಲವರು ನಿನ್ನನ್ನ ಅವಮಾನಿಸುತ್ತಾರೆ ಎಂದು ನೀನು ಎಂದಿಗೂ ಕೊರಗಬೇಡ. ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸವೇ ತಿಳಿದಿರುವುದಿಲ್ಲ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಕಾಲ ನಿಶ್ಚಯವಾಗಿರುತ್ತದೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣದಿಂದ ನಿಮಗೆ ಸಿಕ್ಕೇ ಸಿಗುತ್ತಾರೆ. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತಿರುವುದೇ ಒಳ್ಳೆಯದು. ಜೇನುತುಪ್ಪ ಎಲ್ರಿಗೂ ಇಷ್ಟ. ಆದರೆ ಜೇನು ನೊಣಗಳಿಂದ ಕಚ್ಚಿಸಿಕೊಳ್ಳಲು ಯಾರಿಗೂ ಇಷ್ಟವಿಲ್ಲ. ಆದರೆ ಕಷ್ಟ ಯಾರಿಗೂ ಇಷ್ಟವಿಲ್ಲ. ಅವಮಾನ ಮಾಡಿದ ಪ್ರತಿಯೊಬ್ಬರ ಕಷ್ಟ ನೆನಪಿದೆ ನನಗೆ. ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದೇನೆ ಅಷ್ಟೆ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಸತ್ಯವನ್ನೇ ಮಾತನಾಡುವುದಿದ್ದರೆ ಅನುಭವದ ಮಾತುಗಳನ್ನೇ ಆಡು. ಹಾಡು ಕೇಳುತ್ತಿದ್ದರೆ ಸದುಪದೇಶಗಳನ್ನ ಕೇಳು. ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು. ನಿಲ್ಲದ ಮನಸ್ಸನ್ನ ನಿಲ್ಲುವ ಮನಸ್ಸಿನಿಂದ ಮುಚ್ಚಿಡುವ ಹುಚ್ಚುತನ ಮನುಷ್ಯನಲ್ಲಿ ಅಲ್ಲದೆ ಸೃಷ್ಟಿಯ ಬೇರೆ ಯಾವ ಜೀವಿಯಲ್ಲಿಯೂ ಇಲ್ಲ. ಯಾರು ಪ್ರಯತ್ನ ಪಡುವ ಸಾಹಸವನ್ನ ಹೊಂದಿರುವವರೋ ಅವರು ದುರ್ಬಲತೆಯನ್ನ ಮೀರಿ ಬೆಳೆಯುತ್ತಾರೆ.
ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದ್ರೂ ಕೂಡ ಜೀವನದ ನಿಜವಾದ ಸಂತೋಷವನ್ನ ಅನುಭವಿಸುವುದಕ್ಕೂ ಮಾನಸಿಕ ಸ್ಥಿತಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಜೀವನದ 5 ಕಠೋರ ಸತ್ಯಗಳು ನಿಮ್ಮ ದುಃಖವನ್ನ ಮರೆಮಾಡಿ ಯಾರು ಇಲ್ಲಿ ಕಾಳಜಿ ವಹಿಸುವುದಿಲ್ಲ. ವೈಯಕ್ತಿಕ ಗೌಪ್ಯತೆ ಕಾಪಾಡಿಕೊಳ್ಳಿ. ಪ್ರತಿಯೊಬ್ಬರೂ ನಿಮಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ. ಶಾಂತವಾಗಿರಿ.